ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನಾನು ಸ್ವಲ್ಪ ಹಾಸ್ಪಿಟಲಿಗೆ ತೋರಿಸ್ಕೊಳ್ಳೋಕೆ ಅಂತೇಳಿ ದಾವಣಗೆರೆಗೆ ಹೊರಟಿದ್ದೆ. ಅಲ್ಲಿಗೆ ಹೋಗಿದ್ದಾಗ ಮಾಮ ಎಲ್ಲಿ ತನಕ ಬಂದು ಮನೆಗೆ ಬರ್ತಿಲ್ಲ ಅಂತ ಹೇಳಿರೋದ್ರಿಂದ ನಾನು ಮನೆಗೂ ಕೂಡ ಹೋಗೋಣ ಅಂತೇಳಿ ಹೋದೆ. ಹೋಗ್ಬಿಟ್ಟು ನೈಟ್ ಊಟ ಮಾಡಿಕೊಂಡು ಮಲಗಿಬಿಟ್ಟೆ. ಫುಲ್ ಟಯರ್ಡ್ ಆಗಿರೋದ್ರಿಂದ ಬೆಳಿಗ್ಗೆ ತಿಂಡಿ ಮಾಡಿಕೊಂಡು ಹೊಲಕ್ಕೆ ಹೋಗೋಣ ಅಂತೇಳಿ ಹೊರಟ್ವಿ. ಅಷ್ಟೊತ್ತಿಗೆ ಅತ್ತೆ ಟೂ ವೀಲರ್ ತೊಗೊಂಬಂದರು, ಬಾ ಹೋಗೋಣ ಅಂತೇಳ್ಬಿಟ್ಟು ನಾನು ಕೂಡ ಹೋಗೋಣ ಅಂತೇಳ್ಬಿಟ್ಟು ಕೂತ್ಕೊಂಡು ಹೋದ್ವಿ. ಹಾಗೆ ಹೋಗ್ತಿದ್ದಂಗೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ತೋಟ ಎಲ್ಲ ನೋಡ್ತಾ ಇದ್ದರೆ. ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ಹಳ್ಳಿ ಕಡೆ ಹೋದಾಗ ನಾವು ಸಿಟಿಯಲ್ಲಿದ್ದು ಒಬ್ಬರೇ ಇದ್ದು ಬೋರ್ ಅನಿಸುತ್ತೆ. ಅಲ್ಲಿಗೆ ಹೋದ್ಮೇಲೆ ಎಲ್ಲ ತೋಟಗಳು ಎಲ್ಲ ಗಿಡ ನೋಡ್ತಾ ಇದ್ದರೆ ಎಷ್ಟು ಚೆನ್ನಾಗಿ ಹಚ್ಚ ಹಸಿರಾಗಿ ಕಾಣ್ತಾ ಇರುತ್ತೆ. ಹಾಗಾಗಿ ನಾನು ನಮ್ಮ ಅತ್ತೆ ಸ್ವಲ್ಪ ಮಾತಾಡಿಸ್ಕೊಂಡು ಹೋಗ್ತಾ ಇದ್ವಿ. ಹೋಗ್ತಿದ್ದಂಗೆ ಅಲ್ಲಿ ಬಿದ್ದೋಗ್ಬಿಟ್ವಿ. ಅದು ಏನಕ್ಕೆ ಬಿದ್ದೋದ್ವಿ ಅಂತ ಗೊತ್ತಿಲ್ಲ. ತುಂಬ ಅಂದರೆ ತುಂಬ ಮಳೆ ಇತ್ತು. ಹಾಗಾಗಿ ಕೆಸರಿರೋದ್ರಿಂದ ಸ್ವಲ್ಪ ಸ್ಕಿಡ್ಡಾಗಿ ಬಿದ್ದೋಗ್ಬಿಟ್ವಿ ನಾನು ನಮ್ಮ ಅತ್ತೆ. ಸದ್ಯ ಬಿದ್ರೂ ಕೂಡ ಎಷ್ಟು ನೋವಾಗಲಿಲ್ಲ. ಸ್ವಲ್ಪ ಕೈ ಪೇಯ್ನ್ ಆಯ್ತು ಅಷ್ಟೇ. ಅದು ಬಿಟ್ಟರೆ ಇನ್ನೇನೂ ಆಗಲಿಲ್ಲ. ನಮ್ಮ ಗ್ರಾಚಾರ ಚೆನ್ನಾಗಿತ್ತು ಅನಿಸುತ್ತೆ. ಅಲ್ಲಿಗೆ ಹೋದಾಗ ತುಂಬ ಅಂದರೆ ತುಂಬ ಕೆಸರಾಗ್ಬಿಟ್ಟಿದ್ದು. ಬಟ್ಟೆ ಎಲ್ಲ ತೊಳ್ಕೊಂಡು ಬಂದು ಕೊಡ್ಕೊಳ್ತಾ ಇದ್ವಿ. ನನ್ನದು ಸ್ವಲ್ಪ ಬಟ್ಟೆ ಹರಿದೋಗ್ಬಿಟ್ಟಿತ್ತು ಬಿದ್ದಿರೋ ಹೊಡೆತಕ್ಕೆ. ಹಾಗಾಗಿ ಎಲ್ಲ ನೋಡಿಕೊಂಡು ಕೆಸರಾಗಿರೋದನ್ನು ತೊಳ್ಕೊಂಡು ನೀಟಾಗಿ ಬಟ್ಟೆನೆಲ್ಲ ನೋಡ್ತಾ ಇದ್ದೆ. ಅಲ್ಲಿಂದ ಹೋಗ್ತಾ ಹಾಗೆ ತೆಂಗಿನ ಮರ ಎಲ್ಲ ಸ್ವಲ್ಪ ಬಾಡೋದಂಗಾಗಿ ಒಣಗೋಗ್ಬಿಟ್ಟಿದ್ವು. ಅದನ್ನೂ ಕೂಡ ನೋಡ್ಕೊಂಡು ಹೋಗ್ತಾ ಇದ್ವಿ. ನಮ್ಮ ಮಾಮರವೆಲ್ಲ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಅನಿಸುತ್ತೆ. ತುಂಬ ಇಷ್ಟ ನನಗೆ. ನಮ್ಮ ಮಾಮ ಕೂತ್ಕೊಂಡು ನೋಡ್ತಾ ಇದ್ರು ನಮ್ಮನ್ನು. ಅಲ್ಲಿಂದ ಮುಗಿಸ್ಕೊಂಡು ಎಲ್ಲರ ಮಾತಾಡಿಕೊಂಡು ಸ್ನಾನ ಗಿನ ಮಾಡಿಕೊಂಡು ರೆಡಿಯಾಗಿ ಹೊರಟು ಬಂದ್ವಿ. ನಮ್ಮ ಜೊತೆ ಪುಟಾಣಿ ಪಂಟ್ರುಗಳು ಬಂದರು. ಅಲ್ಲಿಂದ ವಿನುತಾ, ಜಗನ ಮತ್ತು ಹರ್ಷ ಅಷ್ಟರು ಬಂದರು. ಹಾಗೆ ಹೋಗ್ತಿದ್ದಾಗೆ ಭತ್ತ ಹಾಕಿದ್ರು. ಅದು ನೋಡಿ ತುಂಬ ಅಂದರೆ ತುಂಬ ಖುಷಿ ಆಯಿತು. ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು. ಮತ್ತೆ ಊರಿಗೆ ಹೋಗ್ಬಿಟ್ರೆ ಇದನ್ನೆಲ್ಲ ಮಿಸ್ ಮಾಡ್ಕೊಳ್ತೀವಿ ಅಂತ ಅನಿಸ್ತಿತ್ತು. ಹಾಗಾಗಿ ನೋಡಿಕೊಂಡು ಕೂತಿದ್ದೆ. ಸುಮಾರು ಹೊತ್ತು ಬಸ್ಸಿಗೆ ಕಾದ್ವಿ. ಬಸ್ ಬರಲೇ ಇಲ್ಲ ಯಾಕೋ ಇವತ್ತು. ಹಾಗಾಗಿ ಹೋಗೋಕ್ಕೆ ಟೈಮ್ ಆಗುತ್ತೆ ಅಂತೇಳಿ ನಾನು ಬೇಗನೆ ಹೊರಟು ಬಂದಿದ್ದೆ. ಅಂದರೂ ಕೂಡ ಸ್ವಲ್ಪ ಲೇಟ್ ಆಯಿತು. ಎಲ್ಲರೂ ಕೂತಿದ್ದಾರೆ. ಒಂದೇ ಸೀಟಲ್ಲಿ ಕೂತಿದ್ವಿ. ಎಲ್ಲರೂ ಮಾತಾಡಿಕೊಂಡು ಸಾಂಗ್ ಹಾಕಿದ್ರು. ಸಾಂಗೆಲ್ಲ ಹೇಳ್ಕೊಂಡು ಹೊರಟ್ವಿ. ಬಸ್ ಅಂದ್ರೇ ತಲೆನೋವು ಸ್ಟಾರ್ಟ್ ಆಗುತ್ತೆ ನನಗೆ. ತಲೆನೋವು ತುಂಬ ಅಂದರೆ ತುಂಬ ತಲೆನೋವಿತ್ತು. ಎಲ್ಲರೂ ಕೂಡ ಒಂಥರ ಸುಸ್ತಾಗಿರೋ ಥರ ಇದ್ದರು. ಹಾಗೆ ಅದೇ ಟೈಮಿಗೆ ಸಾಂಗ್ ಹಾಕಿದ್ರು. ಅದಕ್ಕೆ ಎಲ್ಲರೂ ಖುಷಿಯಾಗಿ ಹಾಡು ಹೇಳ್ಕೊಂಡು ಹೋಗ್ತಾ ಇದ್ವಿ. ಇಲ್ಲೇ ಟೈಮ್ ಆಗಿರೋದ್ರಿಂದ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ. ನೋಡಬೇಕಿನ್ನು. ಸಖತ್ತು ಟೈಮ್ ಆಗಿರೋದ್ರಿಂದ ನಾನು ಸ್ವಲ್ಪ ಟೆನ್ಷನಲ್ಲಿದ್ದೆ. ಇದು ಕಂಟಿನ್ಯೂಷನ್ ಆಗೋಗಿರುತ್ತೆ. ಯಾಕೆಂದರೆ ನಿನ್ನೆ ನನಗೆ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ನಿನ್ನೆ ಸಂಜೆ ಬರೋದಲ್ಲ. ಹಾಗಾಗಿ ನಾನು ಸ್ವಲ್ಪ ಟಯರ್ಡಾಗಿ ಬಂದಿರೋದ್ರಿಂದ ರಾತ್ರಿನೂ ಕೂಡ ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಮಲಗಿಬಿಟ್ಟೆ ನಾನು. ರಾಮನವಮಿ ಇತ್ತಲ್ವ, ಹಾಗಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಹೊರಟ್ವಿ. ಸ್ವಲ್ಪ ಜಾತ್ರೆ ಥರ ನಡೀತಾ ಇತ್ತು. ಅದಕ್ಕೆ ಹೋಗೋಣ ಅಂಥೇಳಿ ಹೊರಟ್ವಿ. ಜೊತೆಗೆ ಆಂಟಿ ಮತ್ತು ನಮ್ಮ ಪುಟಾಣಿ ಸಂಘ ಇತ್ತು. ಅವ್ರನ್ನೂ ಕರ್ಕೊಂಡು ಹೋಗ್ತಾ ಇದ್ದೆ. ಅವ್ರಿಗೂ ಕೂಡ ವೀಡಿಯೋ ಕ್ಯಾಪ್ಚರ್ ಮಾಡೋಣ ಅಂತೇಳಿ ಕರೀತಾ ಇದ್ದೆ. ನಾಚ್ಕೊಳ್ತಾ ಇದ್ರು ಅಷ್ಟೂ. ನನಗಂತೂ ಭಾನುವಾರ ಬಂದರೆ ತುಂಬಾ ಖುಷಿಯಾಗುತ್ತೆ. ಯಾಕಂದರೆ ಆಂಟಿ ಮನೇಲಿ ಇರ್ತಾರೆ. ಅವ್ರಿಗೆ ಅವತ್ತು ರಜೆ ಇರುತ್ತೆ. ಹಾಗಾಗಿ ಅವರಿದ್ರು ಅಂದರೆ ಎಲ್ಲಿಗಾದರೂ ಹೋಗ್ತಾನೆ ಇರ್ತೀವಿ. ರಾಮನವಮಿ ಕೂಡ ಭಾನುವಾರ ಬಂದಿರೋದ್ರಿಂದ ಜೊತೆಗೇ ಹೋಗ್ತಿದ್ವಿ. ಅವರು ಕೂಡ ಮನೆಗಿದ್ರಲ್ವ, ಹಾಗಾಗಿ ಹೋಗೋಣ ಅಂತೇಳಿ. ತುಂಬ ಅಂದರೆ ತುಂಬ ಜನ ಇದ್ದರು. ದೇವಸ್ಥಾನದಾಗ ಪ್ರಸಾದ ಎಲ್ಲ ಕೊಡ್ತಾಯಿದ್ರಲ್ಲ, ಎಲ್ಲ ಇಸ್ಕೊಳ್ತಾಯಿದ್ರು ಜನ. ದೇವಸ್ಥಾನದಾಗ ಒಂದು ಚಿಕ್ಕದಾಗಿ ಜಾತ್ರೆ ಮಾಡಿದ್ರು ನನಗೆ ತುಂಬ ಖುಷಿಯಾಗುತ್ತೆ. ಅಲ್ಲಿ ಜನ ನೋಡೋಕ್ಕೆ ಎಷ್ಟೊಂದು ಜನ ಇರ್ತಾರೆ ಅಂತೇಳಿ. ಹಾಗಾಗಿ ನಾನು ಅವತ್ತಿನ ದಿನವೇ ಕೂಡ ಸ್ನಾನ ಮಾಡಿಕೊಂಡು ಬೇಗ ಬಂದುಬಿಡ್ತೀವಿ ದೇವಸ್ಥಾನಕ್ಕೆ. ಎಲ್ಲ ನೋಡ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಇವತ್ತು ಕೂಡ ಬೇಗ ದರ್ಶನ ಮಾಡ್ಕೊಳ್ಳೋಣ ಅಂದ್ಕೊಂಡ್ವಿ. ಹಾಗಾಗಿ ಬೇಗ ಹೊರಟು ಬೇಗ ಬಂದ್ವಿ. ದೇವರಿಂದ ಅಲಂಕಾರ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು. ನಾರ್ಮಲ್ಲೇ ತುಂಬ ಚೆನ್ನಾಗಿ ಮಾಡೋರು ಅವರು. ಅದರಲ್ಲೂ ದೇವ್ರಿನ ಹಬ್ಬ ಇದ್ದಾಗ ಇನ್ನೂ ಚೆನ್ನಾಗಿ ಮಾಡ್ತಾರೆ. ಎಷ್ಟು ಚೆನ್ನಾಗಿ ಮಾಡಿದರು. ದರ್ಶನ ಎಲ್ಲ ಚೆನ್ನಾಗಾಯಿತು. ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ಕೂರೋಣ ಅಂತೇಳಿ ಕೂತ್ವಿ. ಒಂದೆರಡು ನಿಮಿಷ ಕೂರೋಣ ಅಂತೇಳಿ. ನಾವು 4 ಜನ ಹೋಗಿರೋದ್ರಿಂದ ಒಂದೇ ಕಡೆ ಕೂತ್ಕೊಂಡು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಕೂತ್ವಿ. ಆಮೇಲೆ ಜನ ಎಲ್ಲ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾಯಿದ್ರು. ಅದನ್ನೆಲ್ಲ ನೋಡ್ತಾ ಇದ್ವಿ ಕೂತ್ಕೊಂಡು. ಒಂದು 5 ನಿಮಿಷ ಹೋಗೋಣ ಅಂಥೇಳಿ ಅಲ್ಲಿಂದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಪ್ರಸಾದ ಇಸ್ಕೊಳ್ಳೋಣ ಅಂಥೇಳಿ ಹೊರಟ್ವಿ. ನನಗೆ ನಿಜವಾಗ್ಲೂ ಈ ಥರ ಹೋಗಬೇಕು ಅಂದರೆ ನಾಚಿಕೆ. ಆಂಟಿ ಬೈದು ಕಳಿಸ್ತಾಯಿದ್ರು, ಬಾಯಲ್ಲಿ ಹೋಗೋಣ ಅಂತೇಳಿ. ಅವರೇ ಕರ್ಕೊಂಡೋದ್ರು. ಆಮೇಲೆ ಅವರೇ ಕರ್ಕೊಂಡೋದ್ಮೇಲೆ ಮಜ್ಜಿಗೆ ತೊಗೊಂಡ್ವಿ. ಅದು ಪ್ರಸಾದ ಇಸ್ಕೊಳ್ಳೋಕ್ಕೆ ತುಂಬ ಅಂದರೆ ತುಂಬ ಜನ ಇದ್ದರು. ಅದರಲ್ಲೂ ಹೋಗ್ಬಿಟ್ಟು ಒಂದು ಗ್ಲಾಸ್ ಮಜ್ಜಿಗೆ ತೊಗೊಂಡು ಅದಾದಮೇಲೆ ಕುಡಿದ್ವಿ. ನನಗೆ ಒಂದು ಗ್ಲಾಸ್ ಮಜ್ಜಿಗೆ ಕುಡಿಯೋಷ್ಟೊತ್ತಿಗೆ ಸುಸ್ತಾಗಿಬಿಟ್ಟಿತ್ತು. ಅದಾದಮೇಲೆ ಪಾನಕ ಹಾಕ್ಸ್ಕೊಳ್ಳೋಣ ಅಂತ ಹೋದ್ವಿ.
ಅಲ್ಲಿ ಒಂದು ಗ್ಲಾಸ್ ತೊಗೊಂಡೆ. ನನಗೆ ಅಷ್ಟೊಂದು ಕುಡಿಯೋಕ್ಕಾಗಲಿಲ್ಲ, ಹಾಗಾಗಿ ನಮ್ಮ ತಂಗಿಗೆ ಸ್ವಲ್ಪ ಹಾಕಿದೆ. ಆಮೇಲೆ ಅಲ್ಲಿಂದ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಾಗ ನಾನು ನಮ್ಮ ತಂಗಿ ಒಂದು ರೀಲ್ಸ್ ಮಾಡೋಣ ಅಂದ್ಕೊಂಡ್ವಿ. ಅದು ನೋಡಿದ್ರೆ ಚಿಕ್ಕದಾಗಿ ಹೋಗಿ ಸ್ವಲ್ಪ ಕಿತ್ತಾಡೋ ಹಾಗೆ ಆಗಾಯಿತು, ಹಾಗಾಗಿ ಕಿತ್ತಾಡ್ತಾ ಇದ್ವಿ. ಹುಚ್ಚಿ ತಂದು ನೀನು ಅಂದಿ ಕಣೆ, ಅಂದಿ ನೀನು ಹೋಗಿ ನೀನು ಮಾತಾಡ್ಸ್ಬೇಡ, ನಿನ್ನ ಫಸ್ಟ್ ಹೇಳಿದ್ದು. ನಿನ್ನ ಹತ್ರ ಯಾವಳು ಮಾತಾಡ್ತಾಳೆ? ನಿನ್ನ ಹತ್ರ ಯಾವಳು ಮಾತಾಡ್ತಾಳೆ? ಮಾತಾಡ್ದಾ? ಮಾತಾಡ್ದೆ. ಈಗ ಮಾತಾಡಿದ್ದೆ, ಈಗ ಮಾತಾಡಿದ್ದೆ, ಈಗ ಮಾತಾಡಿದ್ದೆ, ಈಗ ಮಾತಾಡ್ಬೇಡ. ಜಗಳ ಎಲ್ಲ ಮಾಡಿದ್ಮೇಲೆ ಮತ್ತೆ ಕಾಂಪ್ರಮೈಸ್ ಆಗಿಬಿಟ್ವಿ. ಕಾಂಪ್ರಮೈಸ್ ಆದಮೇಲೆ ಸ್ವಲ್ಪ ರೀಲ್ಸ್ ಮಾಡೋಣ ಅಂತೇಳಿ, ಈಗ ನ್ಯೂ ಟ್ರೆಂಡಲ್ಲಿರೋದ್ರಿಂದ ನಾನು ರೀಲ್ಸ್ ಮಾಡೋಣ ಅಂಥೇಳಿ ಮಾಡ್ತೀವಿ. ತುಂಬ ಕಾಮಿಡಿಯಾಗಿತ್ತು ವಿಡಿಯೋ ಎಲ್ಲ ಮುಗಿಸ್ಕೊಂಡ್ಮೇಲೆ ಆಂಟಿ ನನಗೆ ತಾಳಿ ದಾರ ಪೋಣಿಸ್ಕೊಡಿ, ಸ್ವಲ್ಪ ತಾಳಿ ಮಣಿನೆಲ್ಲ ಪೋಣಿಸ್ಕೊಡಿ ಅಂತ ಕೇಳ್ತಿದ್ರು ಒಂದೆರಡು ದಿನದಿಂದ. ಆದರೆ ಆಗಿರಲಿಲ್ವ. ಆಂಟಿ ಹೆಂಗೋ ರಜೆ ಇದ್ರು ಇವತ್ತು ಅಂತ ಹೇಳ್ಬಿಟ್ಟು ಬಾ ಪೋಣಿಸೋಣ ಅಂತೇಳಿ ಕರೆದ್ರು. ಅದಕ್ಕೇ ಸ್ವಲ್ಪ ಹಾಗೆ ಆಚೆ ಕೂತ್ಕೊಳ್ಳೋಣ, ಸೆಕೆ ಆಗ್ತಿದೆ, ಗಾಳಿ ತಂಪಾಗಿ ಬರುತ್ತೆ ಅಂತೇಳಿ ಹೊರಗಡೆ ಕೂತ್ಕೊಂಡು ಪೋಣಿಸ್ತಾ ಇದ್ರು. ನನಗೆ ಪೋಣಿಸೋಕೆ ಬರಲ್ಲ. ಅದೇ ಟೈಮಿಗೆ ಅಮ್ಮ ಬಂದ್ರಲ್ವ, ಅವರೆಲ್ಲ ಪೋಣಿಸ್ತಾ ಇದ್ರು, ನಾನು ನೋಡ್ಕೊಂಡು ಕೂತಿದ್ದೆ. ನಾನು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನಷ್ಟು ವೀಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.